ತಾಯಿಯನ್ನು ಪೂಜಿಸಿ ನಾನು ಧನ್ಯರಾದೆ. ನೀವು ಕೂಡ ಈ ತಾಯಿಗೆ ನಮಸ್ಕಾರ ಮಾಡಿ. ಅಮ್ಮ, ಬಣ್ಣದ ಸೀರೆಯಲ್ಲಿ ಕಂಗೊಳಿಸುತ್ತಿರುವ ತಾಯಿ ಭವತಾರಣಿ ಬನಶಂಕರಿ, ಸದಾ ಸತ್ಯ ಧರ್ಮದ ಹಾದಿಯಲ್ಲಿ ನಡೆಯುವ ಈ ನನ್ನ ಮನದಾಳದ ಮರ್ಮ ನೀನು ಅರಿಯದಿರುವೆಯಾ ತಾಯಿ? ಅನಾಥ ಮಕ್ಕಳೇ ನನ್ನ ಮಕ್ಕಳೆಂದು, ಈ ಮನೆಯ ಆಳುಗಳೇ ನನ್ನ ಯಜಮಾನರೆಂದು, ಪ್ರವೀಣ ರಾಮಲಿಂಗರನ್ನು ನಂಬಿ ಬದುಕಿದ ಈ ನನ್ನ ಮನಸ್ಸು ಹೀಗೆ ಸ್ಥಿರವಾಗಿ ನಿಲ್ಲಿಸಿ ನನ್ನ ಒಬ್ಬಳೆ ಮಗಳಾದ ಶಾಂತಳಿಗೆ ನಿನ್ನ ಆಶೀರ್ವಾದವಿರಲಿ ತಾಯಿ. ಏನ್ ಸ್ವಾಮಿ ಇದು? ಸಕಲ ವೈಭೋಗ ನಿಮ್ಮಲ್ಲಿದ್ರೂ ಕೂಡ ನಿಮ್ಮಲ್ಲಿ ಮೇಲು ಕೀಳು ಎಂಬ ಭಾವನೆ ಇಲ್ಲ. ನಿಮ್ಮಂಥವರನ್ನು ಪಡೆದ ನನ್ನ ಜನ್ಮ ಸಾರ್ಥಕವಾಯಿತು. ಗಂಗಾ, ನಾನಿಲ್ಲದಿದ್ದರೆ ಇಲ್ಲಿ ನಿನ್ನದೇನಿದೆ ಎನ್ನುವ ಸಿದ್ದೇಶ್ವರ ಶ್ರೀಗಳ ವಾಣಿಯಂತೆ ನಾನು ನನ್ನದು ಅನ್ನೋದು ಏನಿದೆ ಗಂಗಾ? ಹುಟ್ಟಿ ಕೊನೆಗೊಂದು ದಿನ ಸಾಯುವ ಈ ನಶ್ವರ ಶರೀರಕ್ಕೆ ಏಕೆ ಭರಿಸಬೇಕು ಈ ಸಂಪತ್ತಿನ ತಾಪ? ಒಟ್ಟಾರೆ ಈ ಜಗದಲ್ಲಿ ನಾವು ಈ ಭೂಮಿಗೆ ಬೆಳಕಾಗಿ ಬಾಳಬೇಕಾದರೆ ಅದಕ್ಕೆ ಒಂದೇ ದಾರಿ. ಸದಾ ಆ ಶಿವನ ಸುಮನೆಗೆಯುತ್ತ ಮುಕ್ತ ಮನಸ್ಸಿನಿಂದ ಒಮ್ಮೆ ಕಣ್ತೆರೆದು ನೋಡಿದರೆ ಸಾಕು. ಈ ಜೀವನದ ರಹಸ್ಯ ಅಷ್ಟೇ. ಸ್ವಾಮಿ, ಎಂತ ರಹಸ್ಯ ಒಡವಿಗಿದೆ ನಿಮ್ಮ ಮಾತಿನಲ್ಲಿ. ಅದಕ್ಕೆ ಹೇಳುತ್ತದೆ ಗಾದೆ ಮಾತಿನಲ್ಲಿ ಒಂದು ಅರ್ಥ. ಏನೆಂದು? ಹೆಣ್ಣಿಗೆ ಶೀಲವೇ ಸಿಂಗಾರ, ಗಂಡಿಗೆ ಬುದ್ಧಿ ಬಲ. ಎಂತ ನಿಚ್ಚಳವಾದ ಮಾತು ಸ್ವಾಮಿ ನಿಮ್ಮದು. ಈ ಮಾತನ್ನು ಕೇಳಲು ಪ್ರತಿಯೊಂದು ಹೆಣ್ಣು ಗಂಡು ಕೂಡ ಎಚ್ಚರದಿಂದಿರಬೇಕು. ಇದನ್ನು ಎಲ್ಲರೂ ಮುಕ್ತವಾಗಿ ಪಾಲಿಸಬೇಕೆನ್ನುವುದೇ ಇದರ ನಿಯಮ. ಅದು ನನ್ನ ನಿನ್ನ ನಿಯಮವು ಹೌದಲ್ಲವೇ ಗಂಗಾ? ಅಂದ್ರೆ ಈ ಅಪ್ಪಟವಾದ ಬಂಗಾರದ ಮೇಲೆ ನಿಮ್ಗೆ ಸಂಶಯವೇ? ಸಂಶಯ ಇಲ್ಲ ಗಂಗಾ, ಸಂಸಾರದ ನಿಯಮವೂ ಅದೇ. ಇರ್ಲಿ ಬಿಡು, ಈ ಆನಂದಕ್ಕೆ ಹಾಡೊಂದು ಗೀತೆಯನ್ನ. ನಿಮ್ಮಿಷ್ಟದಂತೆ ಆಗಲಿ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ದಿನವನಂದು ಬಿಡಿ ಬದುಕು